ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಇನ್ನೊಂದು ನೋಟಿಫಿಕೇಷನ್ ರಿಲೀಸ್ ಆಗಿರುವಂಥದ್ದು. ಆಲ್ರೆಡಿ ಇದು ರಿಲೀಸ್ ಆಗಿ 3 to 4 ಡೇಸ್ ಆಯಿತು. ಬಟ್ ನಾನು ಬ್ಯುಸಿ ಇರುವಂಥ ರೀಸನಿಗೆ ಈ ಒಂದು ವಿಡಿಯೋನ ನಾನು ಲೇಟಾಗಿ ಮಾಡ್ತಿರುವಂಥದ್ದು. ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಒಂದಿಷ್ಟು ಪೋಸ್ಟ್ಗಳು ಕಾಲ್ ಆಗಿದ್ದಾವೆ. ಅದು ಯಾವ ಪೋಸ್ಟ್ ಕಾಲ್ ಆಗಿದ್ದಾವೆ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ನಮಗೆ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಕೊನೆವರೆಗೂ ನೋಡಿ, ಓಕೆನಾ. ನೀವು ಏನು ಇದನ್ನು ನನ್ನ ವಿಡಿಯೋನ ನೋಡ್ತಿರೋ, ನಿಮಗೇನಾದರೂ ನೋಟಿಫಿಕೇಷನ್ ಏನಾದರೂ ಬೇಕಾಗಿದ್ದರೆ ನಂದು ಟೆಲಿಗ್ರಾಮ್ ಚಾನಲಲ್ಲಿ ಈ ಒಂದು ನೋಟಿಫಿಕೇಷನ್ ಅವೈಲೇಬಲ್ ಇರುತ್ತೆ. ಹೋಗಿ ಜಾಯ್ನ್ ಆಗಿ ಡೌನ್ಲೋಡ್ನ ಮಾಡಿಕೊಳ್ಳಿ. ಕರೆಕ್ಟಾಗಿ ನೋಟಿಫಿಕೇಷನ್ಸ್ನ ಓದಿಕೊಂಡು ನೆಕ್ಸ್ಟು ನೀವು ಅಪ್ಲಿಕೇಶನ್ಸ್ನ ಹಾಕಿ, ಓಕೆನಾ. ಮತ್ತು ತಡ ಮಾಡೋದು ಯಾವುದೇ ಕಾರಣಕ್ಕೂ ಬೇಡ ಫ್ರೆಂಡ್ಸ್. ಯಾವ ಪೋಸ್ಟು ಎಲ್ಲಿ ಏನು ಅಂತೇಳಿ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ, ಓಕೆನಾ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಅಂತಲೇ ಸ್ಟಾರ್ಟಿಂಗಲ್ಲೇ ಹೇಳಿದೆ, ಓಕೆನಾ. ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರಿಗೆ ಕಾಲ್ ಆಗಿರುವಂಥ ಇದು ಒಂದು ನೋಟಿಫಿಕೇಷನ್. ನೀವು ಡೇಟ್ ಕೂಡ ನೋಡ್ಕೋಬೋದು, 14ನೇ ತಾರೀಕಿಗೆ, ಓಕೆನಾ. ಫಸ್ಟಲ್ಲೇ ಹೇಳಿದೆ ಲೇಟಾಗಿ ವಿಡಿಯೋನ ಮಾಡ್ತಿದ್ದೀನಿ ಅಂತೇಳಿ. ಲೇಟಾಗಿ ಮಾಡ್ತಿದ್ದೀನಿ, ಓಕೆನಾ. ಏನಪ್ಪ ಅಂದಮೇಲೆ 44 ಕೇಂದ್ರಗಳಲ್ಲಿ ಹೊಸದಾಗಿ ನಿರ್ಮಾಣವಾಗಿದ್ದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳಿಗೆ ಈಗಾಗಲೇ ಹೆಚ್ಚುವರಿ ಮಾನವ ಸಂಪನ್ಮೂಲ ಮಂಜೂರು ಮಾಡಿ ಈ ಹಿಂದೆ ಹೊರಡಿಸಲಾಗಿದ್ದ ಈ ಕೆಳಕಂಡ 4 ಸರ್ಕಾರದ ಆದೇಶಗಳಲ್ಲಿನ ತಜ್ಞ ಹುದ್ದೆಗಳು, ನರ್ಸಿಂಗ್, ಗ್ರೂಪ್ ಡಿ, ಸೆಕ್ಯೂರಿಟಿ ಕಮ್ ಗಾರ್ಡ್ ಹುದ್ದೆಗಳ ನೇಮಕಾತಿ ವಿಧಾನವನ್ನು ಮಾತ್ರ ಮಾರ್ಪಡಿಸಿ ಆದೇಶಿಸಲಾಗಿದೆ, ಓಕೆನಾ. ಈ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂಡರ್ ಕಾಲ್ ಆಗಿರುವಂಥದ್ದು. ಅದು ನಮ್ಮ ಕರ್ನಾಟಕ ಒಳಗಡೆ ಹೆಚ್ಚು ಕಮ್ಮಿ ಅವ್ರು ಹೇಳ್ತಿದ್ದಾರೆ 46 MCH ಸೆಂಟರ್ಸ್ನ ನಾವು ಹೊಸದಾಗಿ ಏನು ಮಾಡಿದ್ದೇವೆ ಅಂದಮೇಲೆ ಬಿಲ್ಡ್ನ ಮಾಡಿದ್ದೀವಿ. ಅಲ್ಲಿ ನಮಗೆ ಮ್ಯಾನ್ ಪವರ್ ರಿಕ್ವೈರ್ ಇದೆ. ಸೊ ಅದಕ್ಕಂತೇಳಿ ನಾವು ಕೆಳಗಿರುವಂಥ ಪೋಸ್ಟ್ನ ನಾವು ಆದಷ್ಟು ಬೇಗ ತುಂಬಿಕೋಬೇಕು ಅಂಥೇಳಿ ಈ ಒಂದು ನೋಟಿಫಿಕೇಷನಲ್ಲಿ ಅವರು ಈ ಒಂದು ಆದೇಶನ ಹೊರಡಿಸಿದ್ದು, ಓಕೆನಾ. ಯಾವ ಪೋಸ್ಟು, ಓಕೆನಾ, ಯಾವ ಪೋಸ್ಟಪ್ಪ ಅಂದಮೇಲೆ ತಜ್ಞರು ಬ್ಯಾಡ್ರಿ ನಮಗೆ, ಓಕೆನಾ. ನಮಗೆ ಬೇಕಾಗಿರುವಂಥದ್ದು ಯಾವುದಪ್ಪ ಅಂದಮೇಲೆ ನರ್ಸಿಂಗ್ ಆಫೀಸರ್, ನರ್ಸಿಂಗ್ ಸ್ಟಾಫ್, ಓಕೆನಾ. ಈ ಒಂದು ನರ್ಸಿಂಗ್ ಪೋಸ್ಟು ಎಷ್ಟು ಕರೆದಿದ್ದಾರೆ ಅಂತೇಳಿ ನಾವು ಈ ಒಂದು ವಿಡಿಯೋದಲ್ಲಿ ಕ್ಲಿಯರಾಗಿ ಸ್ಟಡಿನ ಇಲ್ಲಪ್ಪ ನೋಡ್ತಾ ಬರೋಣ, ಓಕೆನಾ. ತಜ್ಞರು ಬ್ಯಾಡ್ರಿ, ನಾವು ಫಸ್ಟಿಗೆ ಹೇಳಿದೆ, ಓಕೆ. ಎಲ್ಲಿದೆ ನಮಗೆ ರಿಕ್ವೈರ್ ಇರುವಂಥ ಒಂದು ಪೋಸ್ಟು ಯಾವುದು, ನರ್ಸಿಂಗ್ ಆಫೀಸರ್. ಇವು ಏನಪ್ಪ ಅಂದಮೇಲೆ ಇಲ್ಲಿ ಕೊಟ್ಟಿದ್ದಾರೆ 106, 258 ಇವೆಲ್ಲನೂ ಇಯರ್ ವೈಸು ಅವರು ಏನು ಮಾಡ್ಕೋಬೇಕಪ್ಪ ಅಂದಮೇಲೆ MCH ಸೆಂಟ್ರ್ ಒಳಗಡೆ, ಓಕೆನಾ. MCH ಸೆಂಟರ್ ಒಳಗಡೆ ಇಯರ್ ವೈಸ್ ಇವ್ರೇನು ಮಾಡ್ಕೋಬೇಕಾಗಿತ್ತು, ತುಂಬಿಕೋಬೇಕಾಗಿತ್ತು, ಓಕೆನಾ. 21 ಒಳಗಡೆ ಎಷ್ಟು ಪೋಸ್ಟ್ ಖಾಲಿ ಇದ್ವು ಅಂದಮೇಲೆ 106 ಪೋಸ್ಟ್ನ ಅವರು ತುಂಬಿಕೋಬೇಕಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ನಮ್ಮ ಗೌರ್ಮೆಂಟು ಅದನ್ನು ತುಂಬಿಕೊಂಡಿಲ್ಲ, ಓಕೆನಾ. ಆ ಒಂದು ರೀಸನಿಗೆ ಅಂತೇಳಿ ಇವಾಗ ಈ ಒಂದು ಸರ್ಕ್ಯುಲರ್ನ ರಿಲೀಸ್ನ ಮಾಡಿದ್ದಾರೆ. ಏನು ರಿಲೀಸ್ನ ಮಾಡಿದಾರಪ್ಪ ಅಂದಮೇಲೆ ಈಗ ಇವರು ತುಂಬ್ಕೋತಾ ಬರ್ತಿರುವಂಥದ್ದು ನರ್ಸಿಂಗ್ ಆಫೀಸರ್ದು ಟೋಟಲ್ಲಾಗಿ 1100 ಪೋಸ್ಟು, ಓಕೆನಾ. ಈ ಒಂದು ಸರ್ಕ್ಯುಲರ್ ಒಳಗಡೆ ಅವ್ರು ಹೇಳಿರುವಂಥದ್ದು 1100 ಪೋಸ್ಟ್ ನರ್ಸಿಂಗ್ ಆಫೀಸರ್ನ ನಾವು ಯಾವುದು ಭರ್ತಿನ ಮಾಡ್ಕೋತೀವಿ ಅಂತೇಳಿ, ನರ್ಸಿಂಗ್ ಆಫೀಸರ್ನ, ಓಕೆನಾ. ಇಯರ್ ವೈಸ್ ಆಗಿ ಅವ್ರು ಬಂದಿರುವಂಥದ್ದು. ಇದು ಪರ್ಟಿಕ್ಯುಲರ್ ಆಗಿ MCH ಸೆಂಟ್ರ್ ಒಳಗಡೆ ವರ್ಕ್ನ ಮಾಡಲಿಕ್ಕಷ್ಟೇ, ಓಕೆನಾ. ಬೇರೆ ಸೆಂಟ್ರ್ ಒಳಗಡೆ ಅಲ್ಲ. ಇದಕ್ಕೂ ಪರ್ಟಿಕ್ಯುಲರಾಗಿ ಅವ್ರು ಮೆನ್ಷನ್ನ ಮಾಡಿರುವಂಥದ್ದು MCH ಸೆಂಟರ್ ಒಳಗಡೆ ರಿಕ್ವೈರ್ ಇರುವಂಥ ಪೋಸ್ಟ್ನ ತುಂಬ್ಕೋತಿದ್ದು. ಇವರು ಯಾವುದು ಅಪಾಯಿಂಟ್ಮೆಂಟ್ ಏನಾದರೂ ಆಗಿದ್ರೆ ಇಲ್ಲೇ ವರ್ಕ್ನ ಮಾಡಬೇಕು ಅಂತೇಳಿ ಇವ್ರದ್ದು ಒಂದು ಆದೇಶ. ಈ 1100 ಪೋಸ್ಟ್ ಒಳಗಡೆ, ಓಕೆನಾ, ಎಷ್ಟು ಚಂದ ಒಂದು ನೋಟಿಫಿಕೇಷನ್ನ ರಿಲೀಸ್ನ ಮಾಡಿದ್ದಾರೆ ನೋಡಿ ನಮ್ಮ ಗೌರ್ಮೆಂಟ್ದವರು. 1100 ಪೋಸ್ಟ್ ಒಳಗಡೆ 559 ಹುದ್ದೆಗಳನ್ನು ಅವ್ರು ಏನು ಮಾಡ್ಕೋತಿದ್ದಾರಪ್ಪ ಅಂದಮೇಲೆ 50% ಗುತ್ತಿಗೆ, 50% ನೇರ ನೇಮಕಾತಿ ಮೂಲಕ, ಓಕೆನಾ. ಅಂದರೆ 1100 ಅಂದಮೇಲೆ ಅವ್ರದ್ದು ಪ್ಲ್ಯಾನಿಂಗ್ ಇರೋದು 50% ಕಾಂಟ್ರಾಕ್ಟು, ಇನ್ನು 50% ಗೌರ್ಮೆಂಟ್ ತುಂಬ್ಕೋಬೇಕಂತೇಳಿ ಇವರು ಪ್ಲ್ಯಾನ್ನ ಮಾಡಿ ಈ ಒಂದು ನೋಟಿಫಿಕೇಷನ್ನ ರಿಲೀಸ್ನ ಮಾಡಿರುವಂಥದ್ದು. ಇನ್ನೊಂದು ನೋಡಿ ಎಷ್ಟು ಮಜಾ ಮಾಡಿದ್ದಾರೆ ಅಂದಮೇಲೆ ಈ ಒಂದು ನೋಟಿಫಿಕೇಷನ್ ಒಳಗಡೆ, ಓಕೆನಾ. ನೋಡಿ, ನೇರ ನೇಮಕಾತಿ ಆಗುವವರಿಗೆ ನೇರ ನೇಮಕಾತಿಯ 50%ರಲ್ಲಿನ ಹುದ್ದೆಗಳನ್ನು ಸಹ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡುವುದು.
ಎಷ್ಟು ಚಂದ ಕೊಟ್ಟಿದ್ದಾರೆ ನೋಡ್ರಿ ನೋಟಿಫಿಕೇಷನ್. ಅರ್ಥ ಮಾಡ್ಕೋಬೇಕ್ರಿ ನಾವು ಅಷ್ಟೇ. ಇವ್ರು ನಮ್ಮ ಗೌರ್ಮೆಂಟು ನಮ್ಮನ್ನು ಎಷ್ಟು ಚಂದ ಮಂಗ್ಯನ ಮಾಡ್ತಿದ್ದಾರೆ ಅಂಥೇಳಿ. ಓಕೆನಾ. ಅವರು ಹೇಳಿರುವಂಥದ್ದು 1100 ಪೋಸ್ಟ್ ಒಳಗಡೆ 50% ಗುತ್ತಿಗೆ. ಓಕೆ, ಅದನ್ನು ನಾವು ನಂಬಬೋದು. ಇನ್ನು 50% ನೇರ ನೇಮಕಾತಿ. ನೇರ ನೇಮಕಾತಿಪ್ಪ ಅಂದಮೇಲೆ ಎಕ್ಸಾಮನ್ನು ಕಂಡಕ್ಟ್ನ ಯಾವುದು KE ಅಂಡರು ಇಲ್ಲಪ್ಪ ಅಂದಮೇಲೆ KPSC ಅಂಡರು ಅವ್ರು ಏನು ಮಾಡ್ತಾರೆ, ಎಕ್ಸಾಮ್ನ ಕಂಡಕ್ಟ್ನ ಮಾಡಿ ರಿಕ್ರೂಟ್ಮೆಂಟ್ನ ಮಾಡ್ಕೋತೀವಿ, ತುಂಬ್ಕೋತೀವಿ ಅಂತ ಹೇಳ್ತಿರುವಂಥದ್ದು. ಬಟ್ ಕೆಳಗಡೆನೂ ಇನ್ನೊಂದು ಪಾಯಿಂಟ್ ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ನೋಡಿ, 50%ರಲ್ಲಿನ ಹುದ್ದೆಗಳನ್ನು ಸಹ ಗುತ್ತಿಗೆ ಆಧಾರದ ಮೇಲೆ ಭರ್ತಿ ಮಾಡೋದು. ಅಂದರೆ ಇವ್ರಿಗೆ ಯಾವುದೇ ಕಾರಣಕ್ಕೂ ನಾವು ಗೌರ್ಮೆಂಟ್ನ ನಾವು ಕರೆಯೋದಿಲ್ಲ. ಕರೆಯೋವರೆಗೂ ಈ 100%ನೂ ನಾವು ಯಾವುದು ಕಾಂಟ್ರಾಕ್ಟ್ ಬೇಸ್ ಮೇಲೆ ನಾವು ತುಂಬ್ಕೋತಾ ಬರ್ತೀವಿ ಅಂತೇಳಿ ಅಚ್ಚುಕಟ್ಟಾಗಿ ಇವ್ರು ಹೇಳ್ತಾ ಬರ್ತಿರುವಂಥ ಇದು ನಮ್ಮದು ಕರ್ನಾಟಕ ಸರ್ಕಾರ. ಓಕೆನಾ. ನಮ್ಮದು ಸ್ಟೇಟಲ್ಲಿ ನಡೆಯುತ್ತಿರುವಂಥದ್ದು ಇದೇ ಪ್ರಾಬ್ಲಮ್ಮು, ಡಿಸ್ಟಿಕಲ್ಲಿ ಕೂಡ ನಡೀತಿರುವಂಥದ್ದು ಮೇಜರ್ ಪ್ರಾಬ್ಲಮ್ಮೇ ಇದು. ಬರೀ ಗುತ್ತಿಗೆ ಅದು ಹೊರ ಗುತ್ತಿಗೆನೇ ಇವರೇ ಮಾಡ್ತಾರಪ್ಪ ಅಂದಮೇಲೆ ರಿಕ್ರೂಟ್ಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು. ಆಮೇಲೆ ಇಷ್ಟೆಲ್ಲ ಪೋಸ್ಟ್ ಕರೆದಿದ್ದಾರೆ. ಬಟ್ ಇದರಲ್ಲಿ ಸ್ಯಾಲ್ರಿ ಯಾವುದೇ ಕಾರಣಕ್ಕೂ ಮೆನ್ಷನ್ನ ಮಾಡಿಲ್ಲ ರೀ. ಓಕೆನಾ. ಸ್ಯಾಲ್ರಿ ಮೆನ್ಷನ್ ಮಾಡಿಲ್ಲ. ಓಕೆ, ಗುತ್ತಿಗೆ ಅಂತಂದ ಮೇಲೆ ಇದರದ್ದು ಪರ್ಟಿಕ್ಯುಲರ್ ಆಗಿ ಪಿರಿಯಡ್ನ ಮೆನ್ಷನ್ನ ಮಾಡಿಲ್ಲ. ಓಕೆನಾ. ಅದು ಸೊ ಒಂದಿಷ್ಟು ಪ್ರಾಬ್ಲಮ್ಸ್ ಇದ್ದಾವೆ. ಈ ಒಂದು ಪಾಯಿಂಟ್ಸನ್ನು ಇವ್ರು ಯಾವುದೇ ಕಾರಣಕ್ಕೂ ಮೆನ್ಷನ್ನ ಮಾಡಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ರಿಲೀಸ್ನ ಮಾಡಬಹುದು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನನಗೇನಾದರೂ ಅಪ್ಡೇಟ್ಸ್ ಏನಾದರೂ ಗೊತ್ತಾಯಿತು ಅಂದಮೇಲೆ ನಾನು ನಿಮಗೆ ತಿಳಿಸ್ತಾ ಬರ್ತೀನಿ. ಇದು ನರ್ಸಿಂಗ್ದವರಿಗೆ ತಿಳಿಸಬೇಕು ಅಂತೇಳಿ ಇತ್ತು, ತಿಳಿಸಿದ್ದೀನಿ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ಒಂದು 1100 ಪೋಸ್ಟ್ನು ಯಾವುದ್ರು MCH ಅಂಡರ್ ಇದನ್ನೇ ಮಾಡ್ಕೋತಿದ್ದಾರೆ ಅಂದಮೇಲೆ ಭರ್ತಿನ ಮಾಡ್ಕೊಳ್ಳಲೇಬೇಕು ಅಂಥೇಳಿ ಡಿಸೈಡ್ ಆಗಿರುವಂಥ ನಮ್ಮದು ಒಂದು ಕರ್ನಾಟಕ ಸರ್ಕಾರ. ಓಕೆನಾ ಫ್ರೆಂಡ್ಸ್. ಇದು ಈ ಒಂದು ಲೇಟೆಸ್ಟಾಗಿ ಬಂದಿರುವಂಥ ಒಂದು ನೋಟಿಫಿಕೇಷನ್ ನೋಡ್ತಾ ಇರಿ. ಯಾವುದು ನಮ್ಮದು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ನಿಮ್ಗೆ ಏನೇ ಡೌಟ್ಸ್ ಏನಾದರೂ ಕಮೆಂಟ್ಸ್ನ ಮಾಡಿ ನಾನು ನಿಮಗೆ ಸಾಲ್ವ್ನ ಮಾಡ್ತಾ ಬರ್ತೀನಿ. ಆಮೇಲೆ ಈ ಒಂದು ನೋಟಿಫಿಕೇಷನ್ ನಿಮಗೇನಾದರೂ ಬೇಕಾಗಿದ್ದಲ್ಲಿ ಓಕೆನಾ, ನಂದು ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯ್ನ್ ಆಗಿ ನಿಮಗೆ ಬೇಕಂದರೆ ಯಾವುದು ಇನ್ಫಾರ್ಮೇಷನ್ ಸಿಗುತ್ತದೆ. ಓಕೆ, ನಿಮಗೆ ಇದೊಂದು ಹೇಳೋದು ಒಂದು ಮರ್ತು ಬಿಟ್ಟಿದ್ದೆ. ಓಕೆ, ನಾನು ಹೇಳಿದೆ 23ರಲ್ಲಿ ಓಕೆನಾ, ಆ್ಯಸ್ ಪರ್ 23 ಡಾಟಾ ಪ್ರಕಾರ ಧಾರವಾಡ ಜಿಲ್ಲೆಯಲ್ಲಿ 100 ಬೆಡೆಡ್ ಹಾಸ್ಪಿಟಲಿಗೆ ಅವ್ರಿಗೆ ಬೇಕಾಗಿರುವಂಥದ್ದು ಇವಾಗ ಎಷ್ಟು 21 ನರ್ಸಿಂಗ್ ಪೋಸ್ಟು. ಆಮೇಲೆ ದಾವಣಗೆರೆಯಲ್ಲಿ ಬೇಕಾಗಿರುವಂಥದ್ದು 28, ಶಿವಮೊಗ್ಗ ಜಿಲ್ಲೆಯಲ್ಲಿ 34, ರಾಮನಗರ ಜಿಲ್ಲೆಯಲ್ಲಿ 40. ಆಮೇಲೆ ಈ ಥರ ಡಿಫ್ರೆಂಟ್ ಡಿಸ್ಟಿಕ್ಸ್ ಎಲ್ಲನೂ ಇದಾವೆ ರೀ, ನೋಡ್ಕೊರಿ. ಓಕೆನಾ. ಇದು ಕರೆಯೋದಂತೂ 100%. ಆದಷ್ಟು ಬೇಗ ಇದನ್ನು ನೋಟಿಫಿಕೇಷನ್ನ ನಮ್ಮ ಗೌರ್ಮೆಂಟು ರಿಲೀಸ್ನ ಮಾಡೋ ಚಾನ್ಸಸ್ ಇರುವಂಥದ್ದು. ಓಕೆನಾ. ಇಯರ್ ವೈಸ್ ನೀವು ನೋಡ್ಕೊತಾ ಬರ್ಬೋದು. ಓಕೆನಾ. 2023ರಲ್ಲಿ ಟೋಟಲಾಗಿ ಅವ್ರ ಪೋಸ್ಟ್ನ ಎಷ್ಟು ತುಂಬ್ಕೋಬೇಕಾಗಿತ್ತು ಅಂತಂದರೆ 249. 24ರಲ್ಲಿ ಓಕೆನಾ, 2024ರಲ್ಲಿ ಟೋಟಲ್ ಸಮಥಿಂಗ್ ಇದು ಕೂಡ ಒಂದು 500 ಪೋಸ್ಟು ಎಂಟೈರ್ ನಮ್ಮ ಕರ್ನಾಟಕದಲ್ಲಿ ತುಂಬ್ಕೋಬೇಕಾಯಿತು. ಬಟ್ ತುಂಬ್ಕೊಂಡಿಲ್ಲ. ಬಟ್ ಇವಾಗ ನಾವು ತುಂಬ್ಕೋತೀವಿ ಅಂತ ಹೇಳ್ತಿದ್ದಾರೆ. ವೇಟ್ ಮಾಡೋಣ. ಓಕೆನಾ. ಅದು 50%ನೂ ರದ್ದನ್ನ ಮಾಡ್ತಾರೋ ಏನು 100% ಗುತ್ತಿಗೆನ ತೊಗೋತಾರೋ ಇದನ್ನು ಕಾದು ನೋಡಬೇಕಾಗಿದೆ ಫ್ರೆಂಡ್ಸ್. ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ಇದರ ರಿಲೇಟೆಡು ನೀವು ನನಗೆ ಕಮೆಂಟ್ಸ್ನ ಮಾಡಿ. ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್.